ಜೆಡಿಎಸ್ ಪಕ್ಷ ತನ್ನ ಶಕ್ತಿ ಪ್ರದರ್ಶನವನ್ನ ದೊಡ್ಡ ಮಟ್ಟದಲ್ಲಿ ಮಾಡಿಬಿಟ್ಟಿದೆ. ಅಬ್ಬರಿಸಿಬಿಟ್ಟಿದ್ದಾರೆ ಜೆಡಿಎಸ್ ನ ದಳಪತಿಗಳು. ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಅಬ್ಬರಿಸಿಬಿಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಯು ಕೂಡ ಅಬ್ಬರಿಸಿಬಿಟ್ಟಿದ್ದಾರೆ. ಅದು ಎಲ್ಲಿ? ಓಲ್ಡ್ ಮೈಸೂರು ಭಾಗದ ತಮ್ಮ ಜೆಡಿಎಸ್ ನ ಭದ್ರಕೋಟೆಯಾಗಿರ್ತಕ್ಕಂಥ ಮಂಡ್ಯ, ಮೈಸೂರು, ಹಾಸನ ಜಿಲ್ಲೆಗಳಲ್ಲ, ಉತ್ತರ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿಬಿಟ್ಟಿದ್ದಾರೆ. ಮತ್ತೊಮ್ಮೆ ಜೆಡಿಎಸ್ಗೆ ಬಲ ಬಂತ ಅನ್ನುವಂತ ಈಗ ಪ್ರಶ್ನೆ ಹುಟ್ಕೊಂಡಿದೆ. ಹಾಗಾದ್ರೆ ಉತ್ತರ ಕರ್ನಾಟಕದ ವಿಜಯಪುರದಲ್ಲಿ ಮಾಡಿರ್ತಕ್ಕಂಥ ಈ ಜನತಾ ಸಮಾವೇಶ, ಬೆಳ್ಳಿ ಹಬ್ಬದ ಈ ಒಂದು 25 ವರ್ಷಗಳ ಬೆಳ್ಳಿ ಹಬ್ಬದ ಸಮಾವೇಶ ಯಾರ್ಯಾರಿಗೆ ಮೆಸೇಜ್ ಅನ್ನ ಕೊಟ್ಟಿದೆ? ಡೈರೆಕ್ಟ್ ಆಗಿ ಅವರು ಕಾಂಗ್ರೆಸ್ಗೆ ಬೈತಾ ಇದ್ರು ಕೂಡ ಇಂಡೈರೆಕ್ಟ್ ಆಗಿ ಬಿಜೆಪಿಗೆ ಏನಾದ್ರು ಮೆಸೇಜ್ ಕೊಟ್ಟಿದೆಯಾ ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ದೇವೇಗೌಡರು ಹೇಳಿರ್ತಕ್ಕಂಥದ್ದೇನು, ಅದರ ಹಿಂದಿನ ಲೆಕ್ಕಾಚಾರ ಏನು, ಜೆಡಿಎಸ್ ಜನತಾ ಸಮಾವೇಶದ ಉದ್ದೇಶ ಏನು, ಎಲ್ಲದರ ಕುರಿತಂತೆ ನಾನು ಇವತ್ತು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಮತ್ತೊಮ್ಮೆ ಜೆಡಿಎಸ್ ಪಕ್ಷ ಸೆಟೆದು ನಿಂತಿದೆ, ಪುಟಿದು ನಿಂತಿದೆ. ಎಲ್ಲಿ ತನ್ನ ಹಳೆಯ ಬೇರುಗಳನ್ನ ಮತ್ತೆ ಹುಡುಕಿಕೊಂಡು ಹೋಗಿರ್ತಕ್ಕಂಥ ಜೆಡಿಎಸ್ ಪಕ್ಷ ಉತ್ತರ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನ ಸಾಬೀತು ಮಾಡಲಿಕ್ಕೆ, ತನ್ನ ಗಟ್ಟಿ ಬೇರುಗಳನ್ನ ಮತ್ತೆ ಪುನಶ್ಚೇತನಗೊಳಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈಗಾಗಲೇ ಆ ಕುರಿತ ದೊಡ್ಡ ಮಟ್ಟದ ಒಂದು ಜನತಾ ಸಮಾವೇಶವನ್ನ ನಿನ್ನೆಯಷ್ಟೇ ವಿಜಯಪುರದಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನೋಡಿ, ಉತ್ತರ ಕರ್ನಾಟಕದಲ್ಲಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮತ್ತು ಮುಖ್ಯಮಂತ್ರಿಯಾಗಿದ್ದಾಗ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಕೃಷ್ಣ ಮೇಲ್ದಂಡೆ ಯೋಜನೆ, ಆಲಮಟ್ಟಿ ಡ್ಯಾಮ್ ಯೋಜನೆ ಅಂತಂದ್ರೆ ಅಲ್ಲಿ ದೇವೇಗೌಡರ ಹೆಸರನ್ನ ನೆನಪಿಸ್ಕೊಳ್ಳೇಬೇಕು. ಹಾಗಾಗಿ ಅಲ್ಲಿ ತಾವು ಮಾಡಿರ್ತಕ್ಕಂಥ ಕೆಲಸಗಳು ಇದಾವೆ. ಮತ್ತು ಈಗ ಒಂದಷ್ಟು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಯೋಜನೆಗಳು ಕೂಡ ಇರ್ತಕ್ಕಂಥದ್ದು. ಇದನ್ನ ಮತ್ತೆ ಪುನಶ್ಚೇತನಗೊಳಿಸಲಿಕ್ಕೆ ಈ ಒಂದು ರಾಜಕೀಯದ ಭೀಷ್ಮ ಅಂತಾನೆ ಕರೆಸಿಕೊಳ್ಳುವಂತಹ ದೇವೇಗೌಡರು ಈಗ ದೊಡ್ಡ ಮಟ್ಟದ ಪತಾಕೆಯನ್ನ ಹಾರಿಸಿಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಒಂದು ರೀತಿಯ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ದೊಡ್ಡ ಮಟ್ಟದ ಥ್ರೆಟ್ ಉಂಟಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಅಷ್ಟೇ ತಮ್ಮ ಒಂದು ಜನತಾ ಸಮಾವೇಶದಲ್ಲಿ ಮಾತನಾಡಿರ್ತಕ್ಕಂಥ ದೇವೇಗೌಡರು ಬಹಳ ಅಚ್ಚರಿಗೊಳಿಸುವಂತಹ ಮಾತುಗಳನ್ನ ಹೇಳಿದ್ರು. ನಾವು ನಿನ್ನೆವರೆಗೂ ಏನ್ ಚರ್ಚೆ ಮಾಡ್ತಾ ಇದ್ವಿ, ಎಲ್ಲೋ ಜೆಡಿಎಸ್ ಶಕ್ತಿ ಕುಂದು ಬಿಟ್ಟಿದೆ, ಬಿಜೆಪಿ ಜೊತೆ ಮೈತ್ರಿಗೆ ಅದು ಹಾತೊರಿತಾ ಇದೆ, ಎಲ್ಲೋ ಇಕ್ಕಟ್ಟಿನಲ್ಲಿ ಒಂದು ಇಕ್ಕಳದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ ಅನ್ನುವಂಥದ್ದು. ನಿನ್ನೆ ದೇವೇಗೌಡರ ಮಾತನ್ನ ಕೇಳಿದ್ರೆ ಅದು ಕೂಡ ತನ್ನ ಸ್ವಂತ ಶಕ್ತಿಯನ್ನು ಪ್ರದರ್ಶನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ನೆನಪಲ್ಲಿಟ್ಕೋಬೇಕು, ಸಿದ್ದರಾಮಯ್ಯನವರು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ 2004ರಲ್ಲಿ 59 ಸ್ಥಾನಗಳನ್ನ ಕರ್ನಾಟಕದಲ್ಲಿ ಗೆದ್ದಿತ್ತು. ಅದರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನ ಉತ್ತರ ಕರ್ನಾಟಕದಲ್ಲಿ, ಇದೇ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲೂ ಕೂಡ ಶಾಸಕರ ಆಯ್ಕೆಯಾಗಿ ಬಂದಿದ್ರು. ಅಷ್ಟು ದೊಡ್ಡ ಮಟ್ಟದ ಬೇರೆ ಇರತಕ್ಕಂಥದ್ದು. ಹಾಗಾಗಿ ಆ ಒಂದು ಮಾತುಗಳಿಗೆ ನೆನಪಿಗೆ ಬರುತ್ತೆ. ದೇವೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತೆ ಹೋರಾಟ ಮಾಡ್ತೀನಿ, ಮತ್ತೆ ಇದ್ರ ಜೊತೆಗೆ ಮತ್ತೆ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಈಗ ಬಿಜೆಪಿ ಮಾತನ್ನ ತೆಗೆದುಕೊಳ್ತಾ ಇಲ್ಲ, ಬಿಜೆಪಿ ಪಕ್ಷದ ಹೆಸರನ್ನ ತೆಗೆದುಕೊಳ್ತಾ ಇಲ್ಲ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಮತ್ತೆ ಹೋರಾಟ ಮಾಡ್ತೀವಿ, ಮತ್ತೆ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ಇದು ಕೇವಲ ಕಾಂಗ್ರೆಸ್ಸಿಗಷ್ಟೇ ಎಚ್ಚರಿಕೆಯ ಗಂಟೆ ಅಲ್ಲ, ಬಿಜೆಪಿಗೂ ಕೂಡ ಎಚ್ಚರಿಕೆಯ ಗಂಟೆ. ಜೊತೆಗೆ ಹೇಳ್ತಿದ್ದಾರೆ ಅವರು, ರಾಜ್ಯದ ಅಭಿವೃದ್ಧಿಯೇ ನನ್ನ ಮೊದಲ ಗುರಿ, ನನ್ನ ಉಸಿರು ಬಿಡೋದಕ್ಕಿಂತ ಮುಂಚೆ ರಾಜ್ಯದಲ್ಲಿ ಒಂದು ಸದೃಢ ಸರ್ಕಾರವನ್ನ ನಾನು ನೋಡಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಸಾಕಷ್ಟು ಯೋಜನೆಗಳನ್ನ ನಾನು ಕೊಟ್ಟಿದ್ದೀನಿ, ಆಲಮಟ್ಟಿ ಡ್ಯಾಮ್ ಆಗಿರ್ಲಿ, ಕೃಷ್ಣ ಮೇಲ್ದಂಡೆ ಯೋಜನೆ ಆಗಿರ್ಲಿ, ನಾನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯವನ್ನ ಒಂದು ಜನಪ್ರಿಯಗೊಳಿಸಿದ್ದಾರೆ, ಒಳ್ಳೆ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಲಕ್ಷಾಂತರ ರೈತರ ಲಕ್ಷಾಂತರ ಕೋಟಿ ಹಣವನ್ನ ಒಂದು ಮಂಜೂರು ಮಾಡಿರ್ತಕ್ಕಂಥದ್ದು, ರೈತರ ಸಾಲವನ್ನ ಮಾಡಿರ್ತಕ್ಕಂಥದ್ದು ನಮಗೆ ಶ್ರೀರಕ್ಷೆಯಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಈ ವಿಚಾರಗಳಿದ್ದಾವಲ್ಲ, ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನೋಡಿ, ಅದೇ ವಿಜಯಪುರ ಜಿಲ್ಲೆಯ ಪಕ್ಕದಲ್ಲೇ ಇರ್ತಕ್ಕಂಥ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಇದೆ. ಈ ಸಮಾವೇಶದ ಉದ್ದೇಶ, ಟಾರ್ಗೆಟ್ ಹೇಳ್ತಾ ಇದ್ದೀನಿ, HY ಮೇಟಿ ಅವರ ಸ್ಥಾನದಿಂದ ತೆರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ ತನ್ನ ಸ್ವಂತ ಅಭ್ಯರ್ಥಿಯನ್ನ ನಿಲ್ಲಿಸಲಿದೆ ಅನ್ನುವಂಥ ಪುಕಾರ್ಗಳಿಗೆ ಬಂದಿದೆ. ಬಿಜೆಪಿಯ ಹಂಗೆ ಬೇಡ,
ಬಿಜೆಪಿಯ ಸವಾಸವೇ ಬೇಡ, ಸ್ವಂತ ಅಭ್ಯರ್ಥಿ ನಿಲ್ಲಿಸಿ ನಾವು ಗೆಲ್ತೀವಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇದಷ್ಟ ಇಲ್ಲಿ ವಿಜಯಪುರದಲ್ಲಿ ಅವರು ಉತ್ತರ ಕರ್ನಾಟಕದಲ್ಲಿ ಸಮಾವೇಶ ಮಾಡಿರ್ತಕ್ಕಂಥದ್ದು ಅನ್ನೋದು. ಇದರ ಜೊತೆಗೆ ಈಗಾಗಲೇ ಬಿಜೆಪಿ ಮತ್ತು ಏನು ಜೆಡಿಎಸ್ ನ ಮೈತ್ರಿ ಒಂದು ರೀತಿ ಹದಗೆಟ್ಟಿದೆಯಲ್ಲ. ಯಾವುದೇ ನೋಡಿ, ನಿನ್ನೆಯ ಈ ಭಾಷಣದಲ್ಲಿ ದೇವೇಗೌಡರು ಯಾವುದೇ ರೀತಿಯ ಮಾತುಗಳನ್ನ ಬಿಜೆಪಿ ಪಕ್ಷದ ಬಗ್ಗೆ ಆಡಿಲ್ಲ, ಸಕಾರಾತ್ಮಕವೂ ಆಡಿಲ್ಲ, ನಕಾರಾತ್ಮಕವಾಗಿಯೂ ಆಡಿಲ್ಲ. ಅದರ ಅರ್ಥ ಪಕ್ಷ ಸಂಘಟನೆ ಮಾಡೋದಕ್ಕೆ ತಯಾರಾಗಿದ್ದೀನಿ, ಪಕ್ಷ ಸಂಘಟನೆಯನ್ನ ನಾನು ಮಾಡ್ತೀನಿ, ನನ್ನ ಅಧಿಕಾರಕ್ಕೆ ತರ್ತೀನಿ ಅನ್ನುವಂಥದ್ದು. ಹಾಗಾಗಿ ಒಂದು ದೊಡ್ಡ ಮಟ್ಟದ ಜೆಡಿಎಸ್ಗೆ ಶಕ್ತಿ ಬಂದಂತಾಗಿದೆ. ಹಾಗಾದ್ರೆ ಇದರ ಪರಿಣಾಮಗಳು ಏನಾಗಬಹುದು? ಎಸ್ ವೀಕ್ಷಕರೇ, ನಿನ್ನೆ ಅಷ್ಟೇ ಬಿ.ಎಸ್. ಯಡಿಯೂರಪ್ಪ ತಮ್ಮ 84ನೇ ಬರ್ತಡೆಯನ್ನ ಆಚರಿಸಿ, ಹುಟ್ಟಿದ ಹಬ್ಬವನ್ನು ಆಚರಿಸಿ ಬಿಜೆಪಿ ಪಕ್ಷ ಸಂಘಟನೆಗೆ ಗುಡುಗಿದ್ದಾರೆ. ಇತ್ತ ಕಡೆ ದೇವೇಗೌಡರು ಕೂಡ ನಿನ್ನೆನೆ ವಿಜಯಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಗುಡುಗಿದ್ದಾರೆ. ಇದು ಈ ಒಂದು ಮಾತಿದೆಯಲ್ಲ, ಇವರಿಬ್ಬರು ನಾಯಕರ ರಾಜಕೀಯ ಆಟ ಇದೆಯಲ್ಲ, ಅದು ಎರಡೂ ಪಕ್ಷಕ್ಕೂ ಅಸ್ತಿತ್ವದ ಒಂದು ಮಾತಾಗಲಿದೆ. ಜೊತೆಗೆ ಬಹಳ ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಭಾಗದಲ್ಲಿ ಜೆಡಿಎಸ್ ಬೇರುಗಳನ್ನ ಮತ್ತೆ ಪುನಶ್ಚೇತನಗೊಳಿಸುವಂತದ್ದು ಒಂದು ಬಹಳ ಮುಖ್ಯ. ಜೊತೆಗೆ ಬಿಜೆಪಿ ಭದ್ರಕೋಟೆ ಉತ್ತರ ಕರ್ನಾಟಕ ಲಿಂಗಾಯತರ ಒಂದು ಕೋಟೆ, ಅಲ್ಲಿ ಲಗ್ಗೆ ಹಾಕಿರ್ತಕ್ಕಂಥ ಜೆಡಿಎಸ್ ಅಲ್ಲಿ ತನ್ನ ಮತಗಳನ್ನ ಸೆಳೆದುಕೊಳ್ಳುತ್ತೆ. ಕೇವಲ ಕಾಂಗ್ರೆಸ್ಗಷ್ಟೇ ಅಲ್ಲ, ಬಿಜೆಪಿಗೂ ಕೂಡ ಇದು ಥ್ರೆಟ್ ಆಗಲಿದೆ ಅನ್ನುವಂಥದ್ದು. ಇದ್ರ ಜೊತೆಗೆ ಕುಮಾರಣ್ಣನನ್ನ ಸಿಎಂ ಮಾಡಬೇಕು ಅನ್ನುವಂತ ಒಂದು ಕನಸಿದೆಯಲ್ಲ, ಅದು ಈ ಮೂಲಕ ಮತ್ತೆ ಪಕ್ಷ ಬಲಪಡಿಸುವುದರ ಮೂಲಕ ಎಚ್ ಡಿ ದೇವೇಗೌಡರು ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ. ಜೆಡಿಎಸ್ ನ ಅಲ್ಲಿ ಸೇರಿರ್ತಕ್ಕಂಥ ಒಂದು ಅಪಾರ ಜನಸಂಖ್ಯೆ ಕೂಡ ಅವರಿಗೆ ಒತ್ತು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗ ಎಚ್ ಡಿ ದೇವೇಗೌಡರು ಹೇಳಿದ ಹಾಗೆ ಎಚ್ ಡಿ ಕೆ ನೇತೃತ್ವದಲ್ಲೇ ಒಂದು ಹೋರಾಟ ಮಾಡಿ, ರಾಜ್ಯಾದ್ಯಂತ ಹೋರಾಟ ಮಾಡಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಇದು ಕೇವಲ ಕಾಂಗ್ರೆಸ್ಸಿಗಲ್ಲ, ಬಿಜೆಪಿಗೂ ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಜೆಡಿಎಸ್ ಪಕ್ಷದ ಒಂದು ಘೋಷ ವಾಕ್ಯ ಕಾಂಗ್ರೆಸ್ಗೆ ಅಷ್ಟೇ ಅಲ್ಲ, ಬಿಜೆಪಿಗೂ ಎಚ್ಚರಿಕೆಯ ಗಂಟೆಯಾಗಿ ಮೊಳಗಿದೆ. ಮತ್ತೆ ಬಿಜೆಪಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಮೈತ್ರಿ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುತ್ತೆ ಅನ್ನೋದ್ರ ಕುರಿತಂತೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.